ಅದ್ರ ಅವಶ್ಯಕತೆ ಇಲ್ಲಮ್ಮ. ಇಷ್ಟ ದಿನ ನಮ್ಮಪ್ಪನ ಈ ವರದಕ್ಷಿಣೆ ಆಸೆ ವಿರುದ್ಧ ಮಾತಾಡದೆ ಸುಮ್ಮನಿದ್ದಕ್ಕೆ ನಂಗೆ ನಾಚಿಕೆ ಆಗಿದೆ. ಈ ಹಣ ಒಂದ್ಸಕ್ ನೀವು ಪಟ್ಟಿದ ಕಷ್ಟ, ಮದುವೆ ಆದ್ರೂ ಇನ್ನ ಸೀತಾ ಗಂಡನ ಮನೆ ಕಾಲಿಡ್ತೆ ಪಟ್ಟಿದ ಸಂಕಟ, ಇದೆಲ್ಲ ನಾನು ಆಸ್ಪತ್ರೆ ಹಾಸಿಗೆಯಲ್ಲಿ ಬಿದ್ಕೊಂಡಿದ್ದಾಗ ನನ್ ಕಾಡ್ಬಿಡ್ತು. ನಾನು ಎಂತ ಅಯೋಗ್ಯ ಅಂತ ಅನ್ಸಕ್ ಶುರು ಆಯ್ತು. ಒಬ್ಬ ಯುವಕ ಆಗಿ ಈ ಸಮಾಜಕ್ಕೆ ಮಾದರಿ ಆಗ್ಬೇಕಾದ ನಾನು ಅಪ್ಪನ ತಪ್ಪುಗಳು, ದುರಾಸೆ, ಅಹಂಕಾರಗಳನ್ನ ಎದುರಿಸಿ ನಿಲ್ಲಕ್ಕಾಗ್ದೆ ಸ್ವಾರ್ಥಿ ಆಗ್ಬಿಟ್ಟಿದೆ. ನೀವೇನು ತಲೆ ಕೆಡಿಸ್ಕೋಬೇಡಿ ಮಾವ, ಈಗೆಲ್ಲ ಸರಿ ಹೋಗಿದೆ. ನಾನು ನಮ್ಮ ಅಪ್ಪಗೆ ಹೇಳ್ಬಿಟ್ಟಿದ್ದೀನಿ ವರದಕ್ಷಿಣೆ ಅನ್ನೋದು ಒಂದೇ ಒಂದು ಪೈಸಾನು ಬೇಡ ಅಂತ. ಅವ್ರು ಇದಕ್ಕೆ ಒಪ್ಪಿಲ್ಲ ಅಂದ್ರೆ ನಾನು ಮನೆ ಬಿಟ್ಟಿಲ್ಲೇ ಬಂದು ಇದ್ಬಿಡ್ತೀನಿ ಅಂತಾನು ಹೇಳ್ಬಿಟ್ಟಿದ್ದೀನಿ. ಅಕಸ್ಮಾತ್ ನಾನೇನಾದ್ರೂ ಈ ಹಣ ತಗೊಳಕ್ ಒಪ್ಕೊಂಡ್ಬಿಟ್ಟಿದ್ರೆ ಈ ಸಮಾಜದಲ್ಲಿ ಯಾವ ಹೆಣ್ಣು ನನ್ನ ಶ್ರಮಿಸ್ತಾ ಇದ್ದಿಲ್ಲ, ಮಾನವೀಯತೆ ಇರುವ ಯಾವ ಗಂಡಸು ನನ್ನ ಮೆಚ್ತಾ ಇದ್ದಿಲ್ಲ ಮಾವ. ಇದಲ್ಲದೆ ನಾನು ನನ್ನ ಆತ್ಮಸಾಕ್ಷಿ ವಿರೋಧ ಯಾವುದೇ ಕಾರಣಕ್ಕೂ ಹೋಗ್ತಾ ಇದ್ದಿಲ್ಲ. ನನಗೆ ನನ್ನ ಸೀತಾ ಬೇಕು, ಈ ವರದಕ್ಷಿಣೆ ಅಲ್ಲ. ಇಷ್ಟು ದಿವಸ ನನ್ನಿಂದ ತುಂಬಾ ತಪ್ಪುಗಳಾಗ್ಬಿಟ್ಟಿದೆ ಮಾವ, ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡಿ. ಅಕಸ್ಮಾತ್ ನಾನೇನಾದ್ರೂ ಈ ಹಣ ತಗೊಳಕ್ ಒಪ್ಕೊಂಡ್ಬಿಟ್ಟಿದ್ರೆ ಈ ಸಮಾಜದಲ್ಲಿ ಯಾವ ಹೆಣ್ಣು ನನ್ನ ಕ್ಷಮಿಸ್ತಾ ಇದ್ದಿಲ್ಲ, ಮಾನವೀಯತೆ ಇರುವ ಯಾವ ಗಂಡಸು ನನ್ನ ಮೆಚ್ತಾ ಇದ್ದಿಲ್ಲ ಮಾವ. ಇದಲ್ಲದೆ ನಾನು ನನ್ನ ಆತ್ಮಸಾಕ್ಷಿ ವಿರುದ್ಧ ಯಾವುದೇ ಕಾರಣಕ್ಕೂ ಹೋಗ್ತಾ ಇದ್ದಿಲ್ಲ. ನನಗೆ ನನ್ನ ಸೀತಾ ಬೇಕು, ಈ ವರದಕ್ಷಿಣೆ ಅಲ್ಲ. ಇಷ್ಟು ದಿನ ನನ್ನಿಂದ ತುಂಬಾ ತಪ್ಪುಗಳಾಗ್ಬಿಟ್ಟಿದೆ. ನನ್ನ ಕ್ಷಮಿಸ್ಬಿಡಿ ಮಾವ, ನನ್ನ ಕ್ಷಮಿಸ್ಬಿಡಿ.